ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಹಿಜಾಬ್ ವಿಷಯದಲ್ಲಿ ಪಟ್ಟು ಬಿಡದ ವಿದ್ಯಾರ್ಥಿನಿ ಪರ ವಕೀಲರು ವಾದವನ್ನ ಮಂಡಿಸಿದ್ದನ್ನ ಗಮನಿಸಿದರು. 16 ಕೋರ್ಟ್ ಆದೇಶವನ್ನ ಹಿಡಿದು ದೇವದತ್ ಕಾಮತ್ ಅವರು ಇವತ್ತು ವಾದವನ್ನ ಮಾಡಿದ್ರು. ವೆರಿ ಇಂಟ್ರೆಸ್ಟಿಂಗ್. ಇವತ್ತು ವಾದವನ್ನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 1.5 ಗಂಟೆಗಳ ಕಾಲ ವಾದವನ್ನ ಮಂಡಿಸಿದ್ರು. 2:30ಕ್ಕೆ ಶುರುವಾಗಿದ್ದು ಹತ್ತತ್ರ 2.5 ಗಂಟೆಗಳ ಕಾಲ ವಾದವನ್ನ ಮಾಡಿದ್ರು ದೇವದತ್ ಕಾಮತ್ ಅವರು. ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ತ್ರಿಸದಸ್ಯ ಪೀಠ. ಇಸ್ಲಾಂ ಧರ್ಮ ಸರ್ಕಾರದ ಅಧಿಕಾರ ವ್ಯಾಪ್ತಿಯನ್ನ ಪ್ರಶ್ನಿಸಿದ್ದಾರೆ ಕಾಮತ್ ಅವರು. ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಏನಿದೆ, ಏನ್ ಎಸೆನ್ಷಿಯಲ್ ಪಾರ್ಟ್, ಅದರಲ್ಲಿ ಹಿಜಾಬ್ ಎಷ್ಟರ ಮಟ್ಟಿಗೆ ಅತ್ಯಗತ್ಯ ಅನ್ನುವಂಥದ್ರ ಬಗ್ಗೆ ವಾದವನ್ನ ಮಾಡಿದ್ರು. ಇನ್ನ ಸರ್ಕಾರದ ಅಧಿಕಾರ ವ್ಯಾಪ್ತಿಯನ್ನ ಕೂಡ ಪ್ರಶ್ನೆ ಮಾಡಿದ್ರು ಕಾಮತ್ ಅವರು. ಅರ್ಜಿದಾರರ ಪರ ವಕೀಲರಿಗೆ ನ್ಯಾಯಪೀಠದಿಂದ ಪ್ರಶ್ನೆಗಳ ಸುರಿಮಳನೆ ಆಯಿತು. ಒಂದ್ ಕಡೆ ವಾದವನ್ನ ಮಾಡ್ತಾ ಇದ್ರೆ ದೇವದತ್ ಕಾಮತ್ ಅವರು, ಮತ್ತು ಒಂದ್ ಕಡೆ ಸಿಜೆ ಅವರಾಗಿರ್ಬೋದು, ಆ ತ್ರಿಸದಸ್ಯ ಪೀಠದಲ್ಲಿರುವಂತ ನ್ಯಾಯಮೂರ್ತಿಗಳು ವಾದವನ್ನ ಮಾಡ್ತಾ ಇದ್ದಂತ ದೇವದತ್ ಕಾಮತ್ ಅವರಿಗೆ ಸಾಕಷ್ಟು ಕ್ಲಾರಿಫಿಕೇಶನ್ಗೋಸ್ಕರ ಮಗದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರು. ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಯಾಕೆಂದ್ರೆ ಇನ್ನೂ ಕೂಡ ಟೋಟಲ್ 6 ಅರ್ಜಿಗಳು ಸಲ್ಲಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಇನ್ನೂ 5 ಅರ್ಜಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತ ವಕೀಲರು ವಾದವನ್ನ ಮಂಡಿಸಬೇಕಾಗಿರುವಂಥದ್ದು. ಅದಾದ್ಮೇಲೆ ಸರ್ಕಾರಿ ಪರ ವಕೀಲರು, ಶಾಲಾ ಆಡಳಿತ ಮಂಡಳಿ ಪರವಾಗಿರುವಂತಹ ವಕೀಲರು, ಇವರೆಲ್ಲರೂ ಕೂಡ ವಾದವನ್ನ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ನಾಳೆಗೆ ಮುಂದೂಡಿಕೆ ಆಗಿದೆ. ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ಬೋದು, ಎಷ್ಟು ದಿನನಾದ್ರೂ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ತುಂಬಾ ದಿನಗಳ ಕಾಲ ಹಿಡಿಯುತ್ತೆ ಅನ್ನುವಂತ ಕಾರಣಕ್ಕೋಸ್ಕರನೇ ಮಧ್ಯಂತರ ತೀರ್ಪು ಕೂಡ ಬಂದಿದ್ದು. 6 ವಿದ್ಯಾರ್ಥಿನಿಯರಲ್ಲಿ 2 ವಕೀಲರಿಂದಷ್ಟೇ ವಾದ ಮಂಡನೆ ಮಾಡಲಾಗಿದೆ. ಮತ್ತೆ 4 ವಿದ್ಯಾರ್ಥಿನಿಯರ ಪರ ವಾದಕ್ಕೆ ವಕೀಲರು ಮನವಿಯನ್ನು ಮಾಡಿಕೊಂಡ್ರು. ನಾಳೆಯೂ ವಿಚಾರಣೆ ಮುಗಿಸಿ ತೀರ್ಪು ಬರುವಂತದ್ದು ಅನುಮಾನ. ನಾಳೆನೂ ಕೂಡ ವಿಚಾರಣೆ ನಡೆಯುತ್ತೆ. ಆದ್ರೆ ನಾಳೆ ವಿಚಾರಣೆ ಅಂದ್ರೆ ಇಲ್ಲಿ ವಾದ ಪ್ರತಿವಾದ ಆದ್ರೂ ಕೂಡ ತೀರ್ಪು ಬರುವಂತದ್ದು ಅನುಮಾನನೇ. ವಾದ ಪ್ರತಿವಾದ ಏನಾಯ್ತು, ಅದರ ಹೈಲೈಟ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಆದೇಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಲಾಯಿತು. ಅದರಲ್ಲಿ ಒಂದು ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ದೇವದತ್ ಕಾಮತ್ ಅವರು ಮಲೇಷಿಯಾ ಕೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ತೀರ್ಪು ಏನಾಗಿತ್ತು ಅಂತ ಹೇಳಿದ್ರು. ಬಾಂಬೆ ಹೈಕೋರ್ಟ್ ಏನಂತ ತೀರ್ಪನ್ನು ಕೊಟ್ಟಿದೆ, ಅದಾದ್ಮೇಲೆ ಕೇರಳ ಹೈಕೋರ್ಟ್ ಏನಂತ ತೀರ್ಪನ್ನು ಕೊಟ್ಟಿದೆ, ಶಿರೂರು ಮಠ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ತೀರ್ಪು ಬಂದಿದೆ, ವಿಜಯ್ ಮತ್ತೆ ಬಿಜಯ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ತೀರ್ಪು ಬಂದಿದೆ, ಅಲ್ಲಿ ರಾಷ್ಟ್ರಗೀತೆಯ ವಿಚಾರನೂ ಕೂಡ ಪ್ರಸ್ತಾಪ ಆಯಿತು. ಇವೆಲ್ಲವೂ ಕೂಡ ಪ್ರಸ್ತಾಪ ಆಗೋದ್ರ ಜೊತೆಗೆ ಸಾಕಷ್ಟು ಸಮರ್ಥವಾಗಿ ವಾದವನ್ನು ಮಂಡಿಸ್ತಾ ಹೋದ್ರು. ಅದರ ಜೊತೆಗೆ ಕ್ಲಾರಿಫಿಕೇಶನ್ ಅನ್ನ ಕೂಡ ಪಡ್ಕೊಳ್ತಾ ಹೋದ್ರು. ಸಿಜೆ ಮತ್ತೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು, ಟೋಟಲ್ ಆಗಿರುವಂತಹ ತ್ರಿಸದಸ್ಯ ಪೀಠದ ನ್ಯಾಯಾಧೀಶರು ಎಲ್ಲರೂ ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಉಂಟಾದಂತಹ ಅನುಮಾನಗಳಾಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು ಕೇಳ್ತಾ ಹೋದ್ರು. ಇದೆಲ್ಲವೂ ಕೂಡ ಲೈವ್ ನಲ್ಲಿ ಇತ್ತು, ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನ ಕೇಳಿಸ್ಕೊಂಡಿದ್ದಾರೆ. ಯಾವ ರೀತಿಯಾಗಿರುತ್ತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಕುತೂಹಲ ಇತ್ತು. ತುಂಬಾ ಜನ ನೋಡಿರಲಿಲ್ಲ, ಅದರ ಲೈವ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಎಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಸ್ಲಾಂ ಧರ್ಮಗುರುಗಳಾಗಿರುವಂತ ಮೌಲಾನಾ ಶಾಹುಲ್ ಹಮೀದ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಸಂಕೇತ್ ತೇಣಗಿ ಅವರು ಸುಪ್ರೀಂ ಕೋರ್ಟ್ನ ವಕೀಲರು, ಇವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ನಾನು ಸಂಕೇತ್ ತೇಣಗಿ ಅವರಿಂದನೇ ತೆಗೆದುಕೊಳ್ತಾ ಹೋಗ್ತೀನಿ. ಸಂಕೇತ್ ತೇಣಗಿ ಸರ್, ಇವತ್ತು ಸುಮಾರು ಹತ್ತತ್ರ 2 ಗಂಟೆಗೂ ಹೆಚ್ಚು ಸಮಯದ ಕಾಲ ದೇವದತ್ ಕಾಮತ್ ಅವರು ವಾದವನ್ನ ಮಂಡಿಸ್ತಾ ಹೋದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡೋದ್ರ ಜೊತೆಗೆ ಸಾಕಷ್ಟು ಆದೇಶಗಳನ್ನ ಉಲ್ಲೇಖಿಸ್ತಾ ಹೋದ್ರು. ನಿಮ್ ವ್ಯೂಸ್ ಏನ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ? ನೋಡಿ, ಸಂವಿಧಾನಾತ್ಮಕವಾಗಿ ಇದು ಯಾವ ರೀತಿ ಮೂಲಭೂತ ಹಕ್ಕುಗಳನ್ನು ವೈಲೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಕೋರ್ಟಿನ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆರ್ಟಿಕಲ್ 25 ಯಾವ ರೀತಿ ಹೇಳ್ತದೆ, ಯಾವ ರೀತಿ ಧಾರ್ಮಿಕ ಪದ್ಧತಿಗಳನ್ನ ಅಥವಾ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ನಾವು ಏನ್ ಹೇಳ್ತೇವೆ ಅದನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡಬಹುದು, ಅದು ಪಬ್ಲಿಕ್ ಆರ್ಡರ್ ಅಂದ್ರೆ ಏನು, ಪಬ್ಲಿಕ್ ಆರ್ಡರ್ಗಳಲ್ಲಿ ಯಾವ್ಯಾವ ಬರ್ತವೆ, ಪಬ್ಲಿಕ್ ಆರ್ಡರ್ ವ್ಯಾಪ್ತಿ ಏನು, ಈ ಪ್ರಸ್ತುತ ಪ್ರಸಂಗದಲ್ಲಿ ಪಬ್ಲಿಕ್ ಆರ್ಡರ್ನ ಯಾರು ಡಿಸೈಡ್ ಮಾಡ್ಬೇಕು, MLA ಇರುವಂತ ಒಂದು ಕಮಿಟಿ ಡಿಸೈಡ್ ಮಾಡ್ಬೇಕಾ ಅಥವಾ ಸರ್ಕಾರ ಡಿಸೈಡ್ ಮಾಡ್ಬೇಕಾಗತ್ತಾ, ಅದು ಯಾರ ಹೊಣೆಗಾರಿಕೆ, ಯಾರ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಒಂದ್ ಕಡೆಗೆ ವಾದ ಮಾಡಿದ್ರೆ, ಇನ್ನೊಂದ್ ಕಡೆಗೆ ಅವ್ರು ಹೇಳ್ತಾರೆ ಈ ಆರ್ಟಿಕಲ್ 25 ಕೆಳಗಡೆ ಬರುವಂತ ಇದು ಮೂಲಭೂತ ಹಕ್ಕು, ಇದನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಸರ್ಕಾರಕ್ಕಾಗ್ಲಿ ಅಥವಾ ಈ ಸರ್ಕಾರೇತರ ಅಂದ್ರೆ ಈ ಸೆಮಿ ಗವರ್ಮೆಂಟ್ ಆಗ್ಲಿ ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಯಾವ ರೀತಿ ಅದನ್ನ ಆರ್ಟಿಕಲ್ 25 ಎಂತ ಸಂದರ್ಭಗಳಲ್ಲಿ ರಿಸ್ಟ್ರಿಕ್ಟ್ ಮಾಡಬಹುದು,
ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಇದು ಸಮಂಜಸವಾದ ಉದಾಹರಣೆನ ಅಥವಾ ಇದು ಪ್ರಸಂಗನ ಅನ್ನೋದ್ರ ಬಗ್ಗೆ ವಾದ ಮಾಡಿದ್ರು. ಆರ್ಟಿಕಲ್ 14 ಮತ್ತು 19 ಯಾವ ರೀತಿ ವೈಲೇಟ್ ಆಗಿದೆ, ಮತ್ತೆ ಆರ್ಟಿಕಲ್ 21 ಅಂದ್ರೆ ರೈಟ್ ಟು ಎಜುಕೇಶನ್ ಯಾವ ರೀತಿ ವೈಲೇಟ್ ಆಗಿದೆ, ಯಾವ ರೀತಿ ಅವರ ಶೈಕ್ಷಣಿಕ ಹಕ್ಕನ್ನ ಮೊಟಕುಗೊಳಿಸಲಾಗಿದೆ ಅನ್ನೋದ್ರ ಕಡೆಗೆ ಕೋರ್ಟ್ ಗಮನವನ್ನು ಸೆಳೆದ್ರು. ಮತ್ತೆ ಬೇರೆ ಬೇರೆ ಹೈಕೋರ್ಟಿನ ಜಜ್ಮೆಂಟ್ ಗಳನ್ನ ಅದು ಯಾವ ರೀತಿ ಇದಕ್ಕೆ ಅಪ್ಲೈ ಆಗ್ತವೆ ಅಥವಾ ಅಪ್ಲೈ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ವಿಚಾರ ಈ ನ್ಯಾಷನಲ್ ಆಂಥಮ್ ಕೇಸ್ಗಳಲ್ಲಿ ಯಾವ ರೀತಿ ಹೇಳಿದೆ ಅನ್ನೋದ್ರ ಬಗ್ಗೆ ಗಮನ ಸೆಳೆದ್ರು. ಮತ್ತೆ ಈ ಈ ಒಂದು ಮೂವಿ ಬಂದಿತ್ತು, ಸಿನಿಮಾ ಸಂಬಂಧಪಟ್ಟಂಗೆ ಪದ್ಮಾವತ್ ಅನ್ನುವಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲೂ ಕೂಡ ಪಬ್ಲಿಕ್ ಆರ್ಡರ್ಗೆ ಸಂಬಂಧಪಟ್ಟಂತದ್ದು ಕೆಲವೊಬ್ಬರಿಗೆ ಹಕ್ಕು ವೈಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಇಂಜಂಕ್ಷನ್ ಕೇಳಿದ್ರು. ಅದನ್ನ ಯಾವ ರೀತಿ ಕೋರ್ಟ್ ನಿರಾಕರಿಸು, ಪಬ್ಲಿಕ್ ಆರ್ಡರ್ ಯಾರ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಹಾಗೆ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಇವತ್ತು ವಾದ ವಿವಾದಗಳು ನಡೆದಿದ್ದಾವೆ. ಕೆಲವೊಂದು ಸರ್ಕಾರದ ಗಮನಕ್ಕೆ ಬಂದಿಲ್ಲ ವಿಚಾರಗಳು ಅಥವಾ ಬರೋದಿಲ್ಲ ಅನ್ನೋದಕ್ಕಾಗಿ ಅವ್ರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ಒಂದ್ ಕಡೆಗಾದ್ರೆ, ಇನ್ನೊಂದ್ ಕಡೆಗೆ ಈ ಪಬ್ಲಿಕ್ ಆರ್ಡರ್ ರೆಸ್ಪಾನ್ಸಿಬಿಲಿಟಿ ಇರೋದು ಸರ್ಕಾರದ್ದು, ಸರ್ಕಾರ ಅದನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆಗೆ ವಾದ. ಮತ್ತೆ ಈ ಒಬ್ರು ಬಟ್ಟೆಯನ್ನ ಅಂದ್ರೆ ಈ ಹಿಜಾಬ್ ಅನ್ನ ಧರಿಸೋದಾಗ್ಲಿ ಧರಿಸದೇ ಇರೋದಾಗ್ಲಿ ಪಬ್ಲಿಕ್ ಆರ್ಡರ್ಗೆ ಸಂಬಂಧಪಟ್ಟಂತ ವಿಚಾರವೇ ಅಲ್ಲ, ಅದಕ್ಕೆ ಸಮಸ್ಯೆನೇ ಬರೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ವಿಚಾರವನ್ನು ಮಂಡಿಸಿದ್ದಾರೆ. ಸರ್, ಮಾತನಾಡಿಸ್ತಾ ಹೋಗ್ತೀನಿ. ಮೌಲಾನಾ ಶಾಹುಲ್ ಹಮೀದ್ ಅವರನ್ನು ಕೂಡ ಮಾತನಾಡಿಸ್ತೀನಿ. ಸರ್, ಇವತ್ತು ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಅದು ಕಡ್ಡಾಯ ಅಂತ ಹೇಳ್ತಾರೆ ಹಿಜಾಬ್ ಅನ್ನುವಂಥದ್ದನ್ನ, ಕೆಲವರು ಇಲ್ಲ ಅದು ಯಾಕೆ ಬೇಕು, ಸಮವಸ್ತ್ರ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದೇ, ಶಾಲೆಯಲ್ಲಿ ಜಾತ್ಯತೀತತೆ ಅನ್ನುವಂಥದ್ದು ಇರಬೇಕು ಅನ್ನೋದನ್ನ ಕೂಡ ಮಾತನಾಡ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಿಮ್ದು, ಯಾಕೆಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಈ ಹಿಜಾಬ್ ಸಮಸ್ಯೆ ಅನ್ನೋದೇ ಅದೊಂದು ದುರದೃಷ್ಟಕರ ಅಂತ ನಮಗೆ ಅನಿಸ್ತಾ ಇದೆ. ಕಾರಣ ಈಗ ಮಕ್ಕಳಿಗೆ ಮೊದಲನೇದಾಗಿ ನಾವು ಬೇಕಾಗಿರುವುದು ಶಿಕ್ಷಣ ಆಗಿದೆ. ಎಜುಕೇಶನ್ ಫಸ್ಟ್. ಯಾವ ರೀತಿಯಲ್ಲೆಲ್ಲ ಎಜುಕೇಶನ್ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಆ ರೀತಿಯಲ್ಲೆಲ್ಲ ಮಕ್ಕಳು ವಿದ್ಯೆಯನ್ನ ಇವತ್ತು ಕರಗತ ಮಾಡಿಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಸುಮಾರು ವರ್ಷಗಳ ಹಿಂದೆ ಮುಸ್ಲಿಂ ಸಮುದಾಯದಲ್ಲಿ ಅನೇಕ ಹೆಣ್ಣು ಮಕ್ಕಳು ಕಾಲೇಜ್ ಮೆಟ್ಲು ಹತ್ತಾ ಇರ್ಲಿಲ್ಲ, 7ನೇ ಕ್ಲಾಸ್ಗೆ ಡ್ರಾಪ್ ಔಟ್ ಆಗ್ತಾ ಇದ್ರು. 7ನೇ ಕ್ಲಾಸ್ ಬಂದ ತಕ್ಷಣ ಅವರಿಗೆ ಮತ್ತೆ ಶಾಲೆಯಿಂದ ಹೈಸ್ಕೂಲಿಗೆ ಸಮೇತ ಹೋಗ್ತಿರ್ಲಿಲ್ಲ ಅನೇಕ ಹೆಣ್ಣು ಮಕ್ಕಳು. ಕಾರಣ ಏನಂತ ಹೇಳಿದ್ರೆ ಅವರಿಗೆ ಅವರದಾದ ಪದ್ಧತಿಗಳು ಕೆಲವೊಮ್ಮೆ ಇಂತ ಹಿಜಾಬ್ನಂತಹ ವ್ಯವಸ್ಥೆಗಳು ಅಡ್ಡಿಪಡಿಸ್ತಾ ಇದ್ರು. ಆ ಸಂದರ್ಭದಲ್ಲೆಲ್ಲ ಆದ್ರೆ ಕಾಲಕ್ರಮೇಣವಾಗಿ ನಮ್ಮ ಮಕ್ಕಳು ವಿದ್ಯೆಯನ್ನ ಕಲಿಬೇಕೆನ್ನುವಂತಹ ಒಂದು ಪ್ರಬುದ್ಧತೆಗೆ ಅವರು ಮರಳುತ್ತಾರೆ. ಅದಕ್ಕೆ ಪ್ರಮುಖ ಕಾರಣ ನಾವು ಅನೇಕ ಕಡೆಗಳಲ್ಲಿ ನಮ್ಮ ಸಂಸ್ಥೆಗಳು, ನಮ್ಮ ಉಲಮಾ ನಾಯಕರು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ರು, ನೀವು ಶಿಕ್ಷಣ ಪಡಿಬೇಕು, ಶಿಕ್ಷಣ ವಂಚಿತರಾಗಬಾರದು. ಸುಶಿಕ್ಷಿತವಾದಂತಹ ಒಂದು ಸಮಾಜವನ್ನು ನಾವು ಇವತ್ತು ನಮ್ಮ ದೇಶದಲ್ಲಿ ಕಟ್ಟಬೇಕಾದ್ರೆ ಪ್ರತಿಯೊಬ್ಬರು ಕೂಡ ವಿದ್ಯೆಯನ್ನ ಎಜುಕೇಶನ್ ಅನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ತಿಳಿ ಹೇಳಿದಾಗ ಅವರು ವಿದ್ಯೆನ ಕಲೀಲಿಕ್ಕೆ ಮುಂದೆ ಬಂದ್ರು. ಆದ್ರೆ ಪ್ರಸ್ತುತ ಈ ಒಂದು ಸನ್ನಿವೇಶ ನಮಗೆ ನೋಡಿದ್ರೆ ಇವಾಗ ಹೀಗೆ ನಮ್ಮ ಮಕ್ಕಳು ಮುಂದೆ ಬರುತ್ತಿರೋ ಸಂದರ್ಭ. ಸರ್, ನಿಮ್ ಮಾತು ನಿಜಕ್ಕೂ ಮಾದರಿ ಆಗತ್ತೆ ಸರ್. ಯಾಕೆಂದ್ರೆ ಇವತ್ತು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಶಿವಮೊಗ್ಗದಲ್ಲಿ ಆದಂತ ಒಂದು ಘಟನೆ, 6 ಜನ ವಿದ್ಯಾರ್ಥಿನಿಯರು ನಮಗೆ ಶಿಕ್ಷಣಕ್ಕಿಂತ ಇಲ್ಲಿ ಮೈನ್ ಆಗಿರುವಂತದ್ದು ನಮ್ಮ ಧರ್ಮನೇ ಮುಖ್ಯ ಅಂತ ತಮ್ಮ ಎಕ್ಸಾಮ್ ಅನ್ನ ಕೂಡ ಬರಿದಲ್ಲೇ ಬಹಿಷ್ಕರಿಸಿ ಹೋಗ್ಬಿಟ್ರು. ನೀವು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬಿಟ್ರಿ ಶಿಕ್ಷಣ ಮುಖ್ಯ ಆಗ್ಬೇಕು, ಧರ್ಮಾಂಧತೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಇವರು ಅಂತ. ಸರ್, ಇಲ್ಲೊಂದು ವಿಷಯ ಇದೆ ಸರ್. ನಮ್ದು ವಿವಿಧತೆಯಲ್ಲಿ ಏಕತೆ ಅಂತ ನಾವು ಈಗಾಗಲೇ ನಾವು ನಮ್ಮ ದೇಶದಲ್ಲಿ ನಾವು ಇದನ್ನ ಒಂದು ಪ್ರಮುಖವಾಗಿ ನಾವು ಸಾರ್ತಾ ಇದ್ದೇವೆ. ನಮ್ಮ ಸಂವಿಧಾನ ಕಲಿಸಿಕೊಟ್ಟಿದೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಾಗ ಇಲ್ಲಿ ವಿವಿಧ ಜಾತಿ ಧರ್ಮದವರು, ವಿವಿಧ ಜನಾಂಗದವರು, ವರ್ಗದವರು ಕೂಡ ಭಾರತ ದೇಶದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರು, ಅನೇಕ ಜಾತಿ ಧರ್ಮಗಳು, ವಿವಿಧ ವರ್ಣ ಭೇದ ಭಾವ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ. ಅದಾಗಿದೆ ವಿವಿಧತೆಯಲ್ಲಿ ಏಕತೆ ಎನ್ನುವಂಥದ್ದು ನಾವು ಸಾರ್ತಾ ಇರೋದು. ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ನಾವು ಪ್ರತಿಯೊಂದು ಜಾತಿ ಧರ್ಮದವರು ಅವರವರದೇ ಆದ ಆಚಾರ ವಿಚಾರಗಳನ್ನ, ಹಬ್ಬ ಹರಿದಿನಗಳು ಬರುವಾಗ ಅವರವರ ಧರ್ಮದ ಆಚರಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಹಿಜಾಬ್ ಧರಿಸಿಕೊಂಡು ಶಾಲೆಗೆ ಬರುವಾಗ ಅದೊಂದು ಕೇವಲ ನಾವು ಈಗ ಹೇಳ್ಬಹುದು ಏನಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಆಚರಣೆಗಳ ಶಾಲೆ ನಾವು ಮಾತಾಡೋದಿಲ್ಲ ಅದ್ರ ಬಗ್ಗೆ. ಕಾರಣ ಅದು ನಾವು ನಮ್ಮ ದೇಶದ ಒಂದು ಸಂಸ್ಕೃತಿ ಅಂತ ಭಾವಿಸ್ಕೊಳ್ತೇವೆ. ಆದ್ರೆ ಹಿಜಾಬ್ ಕೂಡ ಹಳೆ ಕಾಲದಿಂದ ಅನೇಕ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ತಾ ಶಾಲೆಗೆ ಬರ್ತಾ ಇದ್ರು. ಅನೇಕ ಶಾಲೆಗಳಲ್ಲಿ ಈಗ ಉಡುಪಿಯಲ್ಲಿ ನಡೆದಂತ ಒಂದು ಘಟನೆ ಹೊರತುಪಡಿಸಿದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ
ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ತಲೆತರಾಂತರ ವರ್ಷಗಳಿಂದ ಹಿಜಾಬ್ ಧರಿಸಿಕೊಂಡೇ ಬರ್ತಾ ಇದ್ರು. ಈಗ ಉಡುಪಿಯಲ್ಲಿ ನಡೆದ ಒಂದು ಘಟನೆಯಿಂದಾಗಿ ಕೇವಲ ಏನಾಯ್ತು ಅಂತ ಹೇಳಿದ್ರೆ, ಇಡೀ ರಾಜ್ಯದಾದ್ಯಂತ ಏನು ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿಕೊಂಡು ಬರ್ತಾ ಇದ್ರು, ಅವರಿಗೆ ನಾವು ಕಲಿಬೇಕು, ನಮ್ಗೆ ವಿದ್ಯೆ ಮುಖ್ಯ ಅಂತ ಅವರು ತಿಳಿದು ಹಿಜಾಬ್ ಧರಿಸಿಕೊಂಡಾದ್ರೂ ಕಲಿಯೋಣ ಎನ್ನುವ ನಿಟ್ಟಿನಲ್ಲಿ ಅವರು ಶಾಲೆಗೆ ಬರ್ತಾ ಇದ್ರು. ಆದ್ರೆ ಈಗ ಏನಾಗಿತ್ತು ಅಂತ ಕೇಳಿದ್ರೆ, ಇಡೀ ರಾಜ್ಯಾದ್ಯಂತ ಇದನ್ನು ಇವತ್ತು ಒಂದು ಕಡೆಯಲ್ಲಿ ನಿಷೇಧ ಅಂತ ನಾವು ಹೇಳೋದಿಲ್ಲ, ಕಾರಣ ಈಗಾಗಲೇ ಕೋರ್ಟ್ ಅದ್ರ ಚರ್ಚೆ ನಡೀತಾ ಇದೆ. ಅದರ ಪರವಾಗಿ ಅದರ ತೀರ್ಪು ಬರ್ಲಿ ಅಂತ ಒಳ್ಳೆ ಮಾತಾಡ್ತಿದ್ದೀರಾ ಸರ್, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಶಿಕ್ಷಣ ಮುಖ್ಯ ಧರ್ಮಕ್ಕಿಂತ ಅಂತ ಹೇಳಿದ್ರಲ್ಲ, ಮಾತನಾಡ್ತಾ ಹೋಗ್ತೀನಿ ನಿಮ್ಮನ್ನ. ನಮ್ ಜೊತೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದಾರೆ, ಪ್ರಕಾಶ್ ಕುಕ್ಕೆಹಳ್ಳಿ, ಹಿಂದೂ ಜಾಗರಣ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಫಸ್ಟ್ ರಿಯಾಕ್ಷನ್, ಕರಾವಳಿ ಭಾಗದಲ್ಲೇ ಈ ರೀತಿಯಾದಂತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ವಿಷಯ ಬಂದ್ರೆ ಅಲ್ಲಿಂದನೇ ಶುರುವಾಗೋದು. ಎಲ್ಲೊಂದ್ ಕಡೆ ಈ ರಾಜಕೀಯ ಪಕ್ಷಗಳಿಗೆ ನಿಮ್ಮ ಕರಾವಳಿ ಭಾಗ ಅನ್ನುವಂಥದ್ದು ಒಂದು ರೀತಿಯಾಗಿ ಪ್ರಾಯೋಗಿಕ ಶಾಲೆ ಆಗ್ಬಿಟ್ಟಿದೆ, ಅದು ಒಂದು ಮತಾಂಧತೆಯನ್ನ ಸೃಷ್ಟಿ ಮಾಡ್ತಾ ಇದೆ ನಿಮ್ಮ ಭಾಗದಲ್ಲಿ ಅಂತ. ಅದು ನೀವು ಹೇಳಿರುವಂಥದ್ದು ಆಗಿರಲೂಬಹುದು. ಯಾಕೆಂದರೆ ಇದನ್ನು ಏನು CFIನವರು ಉಡುಪಿಯಲ್ಲೇ ಪ್ರಾರಂಭ ಮಾಡಿದರು. ಉಡುಪಿಯಲ್ಲಿ ಕರಾವಳಿ ಭಾಗದಲ್ಲಿ ಪ್ರಾಯೋಗಿಕವಾಗಿ ಈ ಏನು ಹಿಜಾಬಿನ ಒಂದು ವಿವಾದವನ್ನು ಪ್ರಾರಂಭ ಮಾಡಿದರು. ಅದು ಮತ್ತೆ ಸ್ವಲ್ಪ ಸಮಯದಲ್ಲೇ ಅದು ದೊಡ್ಡ ಇಡೀ ರಾಜ್ಯವ್ಯಾಪಿ ಅದನ್ನು ಹಬ್ಬಿಸುವಂಥ ಪ್ರಯತ್ನಗಳು ಆಯಿತು. ಇದು ಉಡುಪಿಯಲ್ಲಿ ಆಗಿರುವಂಥ ಒಂದು ಈ ಘಟನೆ, ಹಿಜಾಬಿನ ಘಟನೆ, ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗಿದ್ದಾರೆ. ಇದನ್ನು ಒಂದು ವಿವಾದದ ರೀತಿಯಲ್ಲಿ ಭಾರತದಲ್ಲಿ ಮುಸಲ್ಮಾನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಗಳು, ದೌರ್ಜನ್ಯಗಳಾಗ್ತಾ ಇದೆ. ಇಲ್ಲಿ ಅವರಿಗೆ ಬದುಕಲಿಕ್ಕೆ ಬಿಡೋದಿಲ್ಲ, ತಮ್ಮ ಧರ್ಮಗಳನ್ನು, ನಂಬಿಕೆಗಳನ್ನು ಆಚರಣೆ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಿ ಆ ಪ್ರಯತ್ನಗಳನ್ನು ಮಾಡಿದರು. ಆದರೆ ಈಗ ಅದು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ಈಗ ಹೈಕೋರ್ಟಿನ ಅಂಗಳದಲ್ಲಿದೆ. ಅದು ತೀರ್ಪು ಈಗ ಮಧ್ಯಂತರ ತೀರ್ಪು ಬಂದಿದೆ. ಇನ್ನು ಅಂತಿಮ ತೀರ್ಪು ಬಂದ ನಂತರ ಮತ್ತೆ ಯೋಚನೆ ಮಾಡುವ. ಈಗ ಕೋರ್ಟ್ನಲ್ಲಿ ಇರೋದ್ರಿಂದ ನಾವು ಹೆಚ್ಚಾಗಿ ಏನಾನು ಇದನ್ನ ಹೋಗ್ತೀನಿ. ಸಂಕೇತ ಎಣಗಿ ಸರ್, ಇಲ್ಲಿ ವಸ್ತ್ರ ಸಂಹಿತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನಬದ್ಧವಾಗಿ ಸರ್ಕಾರ ಶಾಲೆಯಲ್ಲಿ ಇದೇ ರೀತಿಯಾದಂಥ ವಸ್ತ್ರ ಸಂಹಿತೆ ಇರಬೇಕು ಅನ್ನುವಂಥ ಒಂದು ಸರಿಯಾದಂಥ ರೂಲ್ಸೇ ಮಾಡಿಲ್ಲ. ಆಕ್ಚುಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವಸ್ತ್ರ ಸಂಹಿತೆಯ ಬಗ್ಗೆ ಒಂದು ಸರಿಯಾದ ರೀತಿ ರಿವಾಜುಗಳು ಅನ್ನುವಂಥದ್ದೇ ಇಲ್ಲ. ಸರ್ಕಾರದ ರೂಲ್ಸ್ಗಳನ್ನ ಗಮನಿಸೋದಾದ್ರೆ ಅಲ್ಲಿನ ಕಾಲೇಜು ಆಡಳಿತ ಮಂಡಳಿಗೆನೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇದೇ ಇಲ್ಲಿ ಪ್ರಾಬ್ಲಮ್ ಆಯ್ತಾ ಅಂತ ನೋಡಿ. ದೇವದತ್ ಕಾಮತ್ ಅವರು ಈ ಹಿಜಾಬ್ಗೆ ಸಂಬಂಧಪಟ್ಟಂಗೆ ಅದನ್ನು ಸಮರ್ಥಿಸ್ಕೊಳ್ತಾ ಒಂದು ವಾದ ಮಂಡನೆ ವಿಚಾರದಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತದ್ದು ಒಂದು ಉದಾಹರಣೆ ಕೊಟ್ರು. ಹೌದು, ಕೇಂದ್ರೀಯ ವಿದ್ಯಾಲಯದಲ್ಲಿ ಏನಾಗಿದೆ, ಅಲ್ಲೂ ಕೂಡ ಸಮವಸ್ತ್ರ ಸಂಹಿತೆ ಇದೆ, ಆದ್ರೂ ಕೂಡ ಅದರಲ್ಲಿ ಹಿಜಾಬಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ವ್ಯಾಖ್ಯಾನವನ್ನು ಅವರು ಪ್ರಸ್ತಾಪಿಸಿದ್ರು. ಅಂದ್ರೆ ಈಗ ಇದು ರಾಷ್ಟ್ರಾದ್ಯಂತ, ನಮ್ಮ ದೇಶಾದ್ಯಂತ ಈಗಾಗಲೇ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟಂಗೆ ಅವಕಾಶ ಮಾಡಲಾಗಿದೆ. ಹಿಜಾಬ್ಗೆ ಸಂಬಂಧಪಟ್ಟಂತ ಅವ್ರಿಗೆ ಅನುಕೂಲತೆ ಮಾಡಿಕೊಡಲಾಗಿದೆ, ಎಕ್ಸಂಪ್ಷನ್ ಕೊಡಲಾಗಿದೆ. ಹಾಗಾಗಿ ಈ ಕರ್ನಾಟಕದಲ್ಲೂ ಕೂಡ ಒಂದು ಎಕ್ಸಂಪ್ಷನ್ ಕೊಟ್ಟರೆ, ಕೇಂದ್ರ ಸರ್ಕಾರವೇ ಈಗಾಗಲೇ ಕೊಟ್ಟಾಗ, ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಕೊಟ್ಟಾಗ ಕರ್ನಾಟಕದಲ್ಲೂ ಕೊಡಬಹುದು ಅಂತದೇನು ಅಡ್ಡಿ ಆತಂಕಗಳು ಇರ್ಲಿಲ್ಲ, ಅಥವಾ ಇದರಿಂದ ಏನು ತೊಂದರೆ ಆಗ್ತದೆ ಅನ್ನೋದು ಇರ್ಲಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಆದ್ರೂ ಇದು ಅಲ್ಲಿ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಇಲ್ಲಿ ಕೊಡಬೇಕು, ಅಥವಾ ಇಲ್ಲಿ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಕೊಡಬಾರ್ದು ಅಂತಲ್ಲ. ಅಂದ್ರೆ ಅದ್ರ ವಿಚಾರ ಏನಂತಂದ್ರೆ ಬ್ರಾಡರ್ ಪರ್ಸ್ಪೆಕ್ಟಿವ್, ಅಂದ್ರೆ ಅದನ್ನ ವಿಶಾಲವಾಗಿ ನಾವು ನೋಡೋದಾದ್ರೆ ಈ ಇಶ್ಯೂನ, ಈ ಆರ್ಟಿಕಲ್ 25 ಅನ್ನೋದಿದೆ. ಆರ್ಟಿಕಲ್ 25 ಇರೋದು ಏನಾದ್ರೂ ಆರ್ಟಿಕಲ್ 21 ರೈಟ್ ಟು ಎಜುಕೇಶನ್ಗೆ ಏನಾದ್ರೂ ತೊಂದರೆ ಕೊಡ್ತಾ ಇದ್ರೆ ಅನ್ನೋದೊಂದು ಏನು ವಿಚಾರ ಬರುತ್ತಲ್ಲ, ಆ ರೀತಿ ಪ್ರಶ್ನೆ ಈಗ ಉದ್ಭವಿಸಿದೆ. ಏನಾದ್ರೂ ರೈಟ್ ಟು ಟೇಕ್ ಎಜುಕೇಶನ್ ಆರ್ ರೈಟ್ ಟು ರಿಸೀವ್ ಎನ್ ಎಜುಕೇಶನ್ ಆರ್ ರೈಟ್ ಟು ಎಜುಕೇಶನ್, ವೆದರ್ ಇಟ್ ಇಸ್ ಬೀಂಗ್ ಅಫೆಕ್ಟೆಡ್ ಬೈ ಆರ್ಟಿಕಲ್ 25. ನೋಡಿ, ಆರ್ಟಿಕಲ್ 25 2-3 ವಿಚಾರಗಳು ಬರ್ತವೆ. ಸ್ಪಷ್ಟವಾಗಿ ಹೇಳೋದಾದ್ರೆ, ನಾನು ಇವ್ರ ಪರವಾಗಿ ಅವ್ರ ಪರವಾಗಿ ಅಂತಲ್ಲ, ನಾನು ಕಾನೂನು ಪರವಾಗಿ ಹೇಳ್ತಾ ಇರೋದು. ರೈಟ್ ಟು ಪ್ರೊಪಗೇಟ್ ರಿಲಿಜನ್ ಅಂದ್ರೆ ಧರ್ಮ ಪ್ರಚಾರ ಮಾಡುವಂಥದ್ದು. ಸ್ಕೂಲ್ನಲ್ಲಿ ಯಾವುದೇ ಧರ್ಮದ ಪ್ರಚಾರ ಸಲ್ಲದು, ಅದು ಕಾನೂನು ಬಾಹಿರ. ಇದು ಮೊದಲೇ ವಿಚಾರ. ರೈಟ್ ಟು ಪ್ರಾಕ್ಟೀಸ್ ಎ ರಿಲಿಜಿಯಸ್ ಫೇತ್ ಅನ್ನೋದು ಇನ್ನೊಂದು. ರೈಟ್ ಟು ಪ್ರಾಕ್ಟೀಸ್ ಅಂತಂದ್ರೆ ಈಗ ಯಾವುದೇ ಧರ್ಮದ ಅಥವಾ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸೋದಕ್ಕೆ ಸ್ಕೂಲ್ನಲ್ಲಿ ಮಾಡಬಹುದಾ ಅಥವಾ ಬಿಡಬಹುದಾ? ರೈಟ್ ಟು ಪ್ರಾಕ್ಟೀಸ್ ಎ ರಿಲಿಜನ್ ಇಸ್ ಎ ಫಂಡಮೆಂಟಲ್ ರೈಟ್, ಅದರಲ್ಲಿ ಅದ್ರ ಮೂಲಭೂತ ಹಕ್ಕು. ಆದ್ರೆ
ಆ ಫಂಡಮೆಂಟಲ್ ರೈಟ್ ವೆದರ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಎ ಸ್ಕೂಲ್ ಅನ್ನೋದು ಎರಡನೇ ಪ್ರಶ್ನೆ. ಈಗ ಅಕಸ್ಮಾತ್ ಆಗಿ ಯಾವುದೇ ರೈಟ್ ಟು ಪ್ರಾಕ್ಟೀಸ್ ಎ ರಿಲಿಜನ್ ಅನ್ನೋದು ರಿಸ್ಟ್ರಿಕ್ಟ್ ಆಗೋಯ್ತು ಅಂತ ತಿಳ್ಕೊಳ್ಳಿ. ನಾನು ಮುಂದಾಲೋಚನೆಯಿಂದ ಹೇಳ್ತಾ ಇದ್ದೇನೆ. ಅಕಸ್ಮಾತ್ ಕೋರ್ಟ್ ಇದನ್ನು ಒಪ್ಕೊಂತು ಯಾವುದೇ ಧಾರ್ಮಿಕ ಪದ್ಧತಿಗಳನ್ನ ಸ್ಕೂಲ್ ನಲ್ಲಿ ಅನುಸರಿಸಬಾರದು ಅಂತ ಆಯ್ತು ಅಂದ್ರೆ, ಇದು ಒಂದೇ ಅಂತ ಮುಸ್ಲಿಂ ಅಂತ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು, ಹಿಜಾಬ್ ಅಂತ ಅಷ್ಟೇ ಅಲ್ಲ ಹೇಳ್ತಾ ಇರೋದು, ಯಾವುದೇ ಧರ್ಮದ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸಕ್ ಆಗೋದಿಲ್ಲ ಶಾಲೆಗಳಲ್ಲಿ. ಇದರಿಂದ ಈ ಧಾರ್ಮಿಕ ವೈವಿಧ್ಯತೆ ಅನ್ನೋದು ಏನಿರ್ತದೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಏನಿರ್ತದೆ, ಅದಕ್ಕೆ ಎಲ್ಲೋ ಒಂದ್ ಕಡೆಗೆ ಪೆಟ್ಟಾಗ್ತದೆ ಅನ್ನೋದು ಒಂದು ವಾದ ನಡೀತಾ ಇದೆ. ಹಾಗಾಗಿ ಇದು ಬಹಳ ಸೂಕ್ಷ್ಮವಾದ ವಿಚಾರ ಇರೋದ್ರಿಂದ ಒಂದ್ ಕಡೆ ವೈವಿಧ್ಯತೆಗೆ ಪೆಟ್ಟು ಹತ್ತದೆ ಅನ್ನೋದು ಒಂದು, ಒಂದ್ ಕಡೆ ಧಾರ್ಮಿಕ ಹಕ್ಕು ಮೂಲಭೂತ ಹಕ್ಕು ಅನ್ನೋದು ಒಂದು, ಇನ್ನೊಂದ್ ಕಡೆ ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಎರಡನೇದ್ದು, ಇನ್ನೊಂದು ಇದ್ರ ಜೊತೆಗೆ ಈ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಬರ್ತದೆ ಆರ್ಟಿಕಲ್ 19ದಲ್ಲಿ. ಎಕ್ಸ್ಪ್ರೆಷನ್ ಅಂತಂದ್ರೆ expression does not mean only expression by words or in written form. Expression of one's own faith is also an expression under article 19(1). ಹಾಗಾಗಿ ನಮ್ಮ ಬಿಲೀಫಿನ, ನಮ್ಮ ನಂಬಿಕೆಯನ್ನ ನಾವು ಎಕ್ಸ್ಪ್ರೆಸ್ ಮಾಡಬಹುದಾ ಬೇಡವೋ, ಬೇರೆ ಕಡೆ ಮಾಡಬಹುದು, ಶಾಲೆಯಲ್ಲಿ ನಮ್ಮ ಬಿಲೀಫ್ ಅನ್ನ ಸರ್ ಮಾತನಾಡ್ತಾ ಹೋಗ್ತೀನಿ. ಒಂದು ಚಿಕ್ಕ ವಿರಾಮದ ಸಮಯ. ಆಕ್ಚುಲಿ ಇಲ್ಲಿ ಧರ್ಮ ಸಂಕಟ ಯಾವ ರೀತಿಯಾಗಿ ಆಗಿದೆ ಅಂದ್ರೆ ಏನ್ ಮಾತನಾಡಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗಿದೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋದ್ರೆ ಆ ಕೋರ್ಟ್ನ ಅಂಗಳದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಏನು ಹೇಳಬೇಕು ಅನ್ನೋದು ಕೂಡ ಅದು ಪ್ರಶ್ನೆ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದ್ರೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹಿಜಾಬ್ ಧರ್ಮ ಸಂಕಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಗೆಸ್ಟ್ಗಳು ಕೂಡ ನಮ್ಮ ಜೊತೆನೇ ಇದ್ದಾರೆ, ಮಾತನಾಡಿಸ್ತೀನಿ. ಮೌಲಾನಾ ಶಾಹುಲ್ ಹಮೀದ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಸರ್, ಕುರಾನ್ನಲ್ಲಿ, ಹಮೀದ್ನಲ್ಲಿ, ಶರಿಯಾದಲ್ಲಿ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಕೆಲವರು ಹೇಳ್ತಾರೆ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಇಲ್ಲ, ಅದು ಎಸೆನ್ಷಿಯಲ್ ಪಾರ್ಟ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಕೋರ್ಟ್ನಲ್ಲೂ ಕೂಡ ಚರ್ಚೆ ನಡೀತಾ ಇತ್ತು. ಅದ್ರ ಬಗ್ಗೆ ಆಕ್ಚುಲಿ ಏನಿದೆ ಸರ್? ಸರ್, ಈಗ ಇಸ್ಲಾಮಿನಲ್ಲಿ ಈಗ ಕುರಾನ್ ಆಗಿರ್ಬಹುದು, ಪ್ರವಾದಿಗಳ ವಚನ ಆಗಿರ್ಬಹುದು, ಅದೆಲ್ಲದರಲ್ಲೂ ಕೂಡ ನಮಗೆ ಒಂದು ವಿಷಯವನ್ನ ಒಳ್ಳೆ ರೀತಿಯಲ್ಲಿ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಮಹಿಳೆಯ ಬಗ್ಗೆ. ಈ ಮಹಿಳೆ ಅವಳು ಹೇಗಿರ್ಬೇಕು, ಮನೆಯಲ್ಲಿ ಹೇಗಿರ್ಬೇಕು, ಮನೆಯ ಹೊರಗಡೆ ಹೇಗೆ ಬರಬೇಕು, ಅವಳ ವಿದ್ಯಾಭ್ಯಾಸ ಹೇಗಿರ್ಬೇಕು, ಏನು ಎಲ್ಲ ವಿಷಯಗಳನ್ನ ಒಳ್ಳೆಯ ರೀತಿಯಲ್ಲಿ ಸವಿಸ್ತಾರವಾಗಿ ಅದನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿಯಾಗಿ ಮುಸ್ಲಿಂ ಮಹಿಳೆ ಅವಳು ಸಮಾಜದಲ್ಲಿ ಜನರೆಡೆಯಲ್ಲಿ ಬೆರೆಯುವುದು ಹೇಗೆ, ಮನೆಯಲ್ಲಿ ಬೆರೆಯುವ ವಿಷಯಗಳು ಪ್ರತಿಯೊಂದನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಹಿಜಾಬಿನ ವಿಷಯ ಬರುವಾಗ ಒಂದು ವಿದ್ಯಾರ್ಥಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ನಾವು ಹೇಳ್ತೇವೆ, ಶಿಕ್ಷಣ ಮುಖ್ಯ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಅವಳು ಹೇಗಾದ್ರೂ ಇರ್ಲಿ, ಏನಾದ್ರೂ ಹಿಜಾಬ್ ಹಾಕೊಂಡು ಬರ್ಲಿ, ಅವಳು ಯಾವ ರೀತಿಯಲ್ಲಿ ಬರ್ಲಿ, ಒಟ್ಟಿನಲ್ಲಿ ಶಿಕ್ಷಣ ಪಡಿಬೇಕು. ನಮ್ಗೆ ಶಿಕ್ಷಣ ಮುಖ್ಯ ಅಂತ ಹೇಳುವುದು ಇದೇ ವಿಷಯ. ಈ ಶಿಕ್ಷಣ ಮುಖ್ಯ ಅಂತ ಹೇಳುವಾಗ ಈ ಹಿಜಾಬ್ ಅನ್ನ ಮುಂದಿಟ್ಕೊಂಡು ನಮ್ಮ ಮಕ್ಕಳನ್ನ ಇವತ್ತು ಶಾಲೆಗೆ ಬರುವ ವಿಷಯದಲ್ಲಿ ನಾವು ತಡೆ ಮಾಡಿದರೆ, ಅವರಿಗೆ ತಡೆ ಹಾಕಿದರೆ, ಅದರ ಬಗ್ಗೆ ನಾವು ಅವರಿಗೆ ಕಂಡೀಷನ್ ಹಾಕಿದ್ರೆ ಅವರು ಶಿಕ್ಷಣ ವಂಚಿತರಾಗ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಕಲಿಬೇಕು, ಪ್ರತಿಯೊಬ್ಬರು ಕೂಡ ಈ ಸಮಾಜದ ಮುನ್ನೆಲೆಗೆ ಬರಬೇಕು. ಈ ದೃಷ್ಟಿಯಿಂದ ಅವರು ಸಮಾಜದಲ್ಲಿ ಮುನ್ನೆಲೆಗೆ ಬರಬೇಕಾದ್ರೆ, ಅವರು ಸಮಾಜದ ಯಾವುದೇ ಒಂದು ಉತ್ತಮವಾದಂತಹ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಅವ್ರಿಗೆ ಶಿಕ್ಷಣ ಮುಖ್ಯ. ಸರ್, ಎಕ್ಸಾಕ್ಟ್ಲಿ ನೀವು ಮಾತನಾಡ್ತಿರೋದಕ್ಕೆ ಒಂದೇ ಒಂದು ಆಡ್ ಆನ್ ಮಾಡ್ಬಿಡ್ತೀನಿ. ತುಂಬಾ ಜನ ಮಾತನಾಡುವಂಥದ್ದು IAS ಆಫೀಸರ್ಸ್, IPS ಆಫೀಸರ್ಸ್ ಆಗಿರ್ಬೋದು, ಪೈಲಟ್ಗಳಾಗಿರ್ಬೋದು, ಲಾಯರ್ಸ್ಗಳಾಗಿರ್ಬೋದು, ಇವ್ರು ಯಾರು ಕೂಡ ಹಿಜಾಬ್ ಅನ್ನ ಧರಿಸ್ಕೊಂಡೇ ಹೋಗೋದಿಲ್ಲ ಕೆಲಸಕ್ಕೆ. ಹಿಜಾಬ್ನ ಅವಶ್ಯಕತೆ ಆ ಟೈಮ್ನಲ್ಲಿ ಇಲ್ಲ. ಶಾಲೆಯಲ್ಲಿ ಅತ್ಯಗತ್ಯ ಅಂತ ವಾದ ಏನೇ ಚರ್ಚೆ ಆಗ್ತಾ ಇದ್ರೂ ಕೂಡ ಇವರು ಧರಿಸ್ತಾ ಇಲ್ಲ. ಅಂದ್ರೆ ಇವ್ರಿಗೂ ಕೂಡ ಅವಕಾಶ ಅದೇ ರೀತಿಯಾಗಿ ಇರ್ಬೇಕಲ್ವಾ? ಅಕಸ್ಮಾತ್ ಕಡ್ಡಾಯನೇ ಆಗಿದ್ರೆ ಅದು ತಪ್ಪಲ್ವಾ? ಅದನ್ನು ವಿರೋಧಿಸಬಹುದಿತ್ತಲ್ವಾ ಅಂತ ಸಾಕಷ್ಟು ಜನರ ಪ್ರಶ್ನೆ ಇದು. ಸರ್, ಇಲ್ಲಿ ಧರ್ಮಾಚರಣೆ ಅಂತ ಹೇಳಿದ್ರೆ ಯಾರ ಮೇಲೂ ಕೂಡ ಅಲ್ಲಿ ಬಲವಂತದ ಒಂದು ಇದಿಲ್ಲ. ಬಲವಂತವಾಗಿ ನೀವು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಯಾರನ್ನು ಕೂಡ ಅಲ್ಲಿ ಬಲವಂತ ಪಡಿಸ್ಲಿಕ್ಕಿಲ್ಲ. ಈ ತರ ಧರ್ಮದ ಸಾರ ಹೀಗಿದೆ, ಇದನ್ನು ನೀನು ಅನುಸರಿಸುವಂತ ನಮಗೆ ಕುರಾನ್ ಹೇಳುತ್ತದೆ, ಪ್ರವಾದಿ ವಚನಗಳು ಹೇಳುತ್ತದೆ, ಇದನ್ನು ನೀನು ಅನುಸರಿಸು ಅಂತ ಹೇಳ್ತದೆ. ಇದನ್ನು ನೀನು ಮಾಡ್ಬೇಕು, ನೀ ಮಾಡುವಂತ ಯಾರ ಮೇಲೆ ಕಟ್ಟಾಜ್ಞೆ ಮಾಡಿ ನೀ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆತನ ಬಗ್ಗೆ ಇರುವಂತಹ ಯಾವುದೇ ರೀತಿಯ ಒಂದು ಇಲ್ಲಿ ತೋರಿಸ್ತಾ ಇಲ್ಲ. ಬದಲಾಗಿ ಇದನ್ನು ಆಚರಣೆ ಮಾಡಬೇಕು ಅಂತದನ್ನು ಧರ್ಮ ಹೇಳ್ತದೆ.
ಧರ್ಮವನ್ನ ಯಾರು ಅನುಸರಿಸಿಕೊಂಡು ಪಾಲನೆ ಮಾಡ್ತಾರೆ ಅವರು ಅದನ್ನ ಆಚರಣೆ ಮಾಡ್ತಾರೆ. ಎಲ್ಲರೂ ಅದನ್ನ ಮಾಡ್ಬೇಕಂತ ಇಲ್ಲ ಅಲ್ವಾ? ಕೆಲವೊಬ್ಬರಿಗೆ ಅದು ಆಚರಣೆ ಮಾಡ್ಬೇಕಂತ ಬರ್ತದೆ, ಕೆಲವರಿಗೆ ಅದು ಆಚರಣೆ ಮಾಡಬಾರ್ದು ಅಂತ ಬರ್ಬೋದು. ಆದ್ರೆ ಅದು ಅವರ ಸ್ವಇಚ್ಛೆ ಆಗಿದೆ. ಅಲ್ಲಿ ಯಾವ್ದು ಕೂಡ ಧರ್ಮವನ್ನು ಅವರು ಧರ್ಮದಲ್ಲಿ ಹಾಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ರು ಹಿಜಾಬ್ ಧರಿಸಿದ ತಕ್ಷಣ ಅದು ಇಸ್ಲಾಂನಲ್ಲಿ ಹಾಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಮಾಡ್ಲಿಲ್ಲ ಅಷ್ಟೇ, ಅದು ಅವರ ಇಚ್ಛೆಗೆ ಬಿಟ್ಟ ವಿಷಯ. ಅದು ಅವರು ಮಾಡ್ಲಿಲ್ಲ ಅಷ್ಟೇ, ಅದು ಯಾರು ಮಾಡ್ಬಾರ್ದಂತಲ್ಲ. ಅವರು ಹಾಕಿಲ್ಲ ಅಂದ ತಕ್ಷಣ ಇನ್ನೊಬ್ರು ಮಾಡ್ಬಾರ್ದಂತ ಇಲ್ಲ ಅಲ್ವಾ? ಈ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರೋದು ಸರ್, ಈಗ ಏನು ಈ ವಿಷಯ ಬಂದಿದೆ, ಸೌಹಾರ್ದಯುತವಾದ ಒಂದು ಪರಿಹಾರ ಕಂಡು ನಮ್ಮ ಮಕ್ಕಳು ಕಲಿಬೇಕು. ಇವತ್ತು ನೋಡಿ ಸರ್, ನಾವು ಶಿವಮೊಗ್ಗದಲ್ಲೂ ಅನೇಕ ಕಡೆ ನೋಡಿದ್ದೇವೆ. ನಮ್ಮ ಮಕ್ಕಳು ಅಲ್ಲಿ ಬೆಳಿಗ್ಗೆ ಶಾಲೆಗೆ ಬಂದ್ರು, ಅವರು ಹಿಜಾಬ್ ಅಲ್ಲಿ ದಿವಸ ಬರ್ತಾ ಇದ್ರು. ಇವತ್ತು ಮಾತ್ರ ಬಂದಿದ್ದಲ್ಲ, ಅವರು ಅನೇಕ ವರ್ಷಗಳಿಂದ ಅದೇ ಶಾಲೆಗಳಲ್ಲಿ ಕಲಿತಾ ಇದ್ದವರು ಹಿಜಾಬ್ ಅಲ್ಲಿ ಬಂದ್ರು. ನಡು ರಸ್ತೆಯಲ್ಲಿ ಹಿಜಾಬ್ ಕಳಿಸಿದ್ರು ಸರ್. ಇವತ್ತು ಅನೇಕ ಟೀಚರ್ಸ್ ಗಳು ಕೂಡ ಅವರು ಮಾಮೂಲಿ ಹಿಜಾಬ್ ಆಗ್ತಾ ಬರ್ತಾ ಇದ್ರು. ಅವರು ಗೇಟಿನ ಮುಂಭಾಗದ ರಸ್ತೆಯಲ್ಲಿ ನಿಂತ್ಕೊಂಡು ಅವರ ಹಿಜಾಬ್ ಅನ್ನು ಕಳಿಸ್ತಾ ಇದ್ರು. ಒಂದು ನೋಡುವಾಗ್ಲೇ ತುಂಬಾ ಒಂದು ಕನಿಕರ ಬರ್ತದೆ, ಬೇಜಾರಾಗ್ತದೆ ನನಗೆ. ಕಾರಣ ರಾಜಕೀಯ ಷಡ್ಯಂತ್ರ ಅಲ್ದಲೆ ಮತ್ತಿನ್ನೇನೂ ಅಲ್ಲ ಸರ್. ಪ್ರಕಾಶ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಪ್ರಕಾಶ್ ಅವರೇ, ಎಲ್ರು ಕೂಡ ಮಾತನಾಡ್ತಾ ಇದ್ದು ಫಸ್ಟ್ ನಾವೆಲ್ಲರೂ ಕೂಡ ಒಂದು ಅನ್ನುವಂತ ಒಂದೇ ಮೆಸೇಜ್ ಇದ್ದಿದ್ದು, ಬಟ್ ಇದನ್ನ ಅನಗತ್ಯವಾಗಿ ತೆಗೆದು ಅನಾವಶ್ಯಕವಾಗಿ ರಾಜ್ಯದಾದ್ಯಂತ ಒಂದ್ ಕಡೆ ಕೇಸರಿ ಶಾಲನ್ನ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ರಾಜಕೀಯ ನಾಯಕರು ಅದಕ್ಕೆ ಉತ್ತೇಜನವನ್ನ ಕೊಟ್ಟರು, ಮತ್ತಷ್ಟು ಪ್ರವೋಕನ್ನ ಮಾಡಿದ್ರು. ಕೈಯಲ್ಲಿ ಪೆನ್ ಹಿಡಿಬೇಕಾದಂಥವ್ರು ಕಲ್ಲಿಂದ ಹೊಡೆಯುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಂಥದ್ದು ಅಂದ್ರೆ ಸರ್ಕಾರನೂ ಕೂಡ ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ವಿಫಲವಾಯಿತು. ಅವರಿಗೂ ಬೇಕಾಗಿದ್ದು ಕೂಡ ಇದೆ ಅನ್ನುವಂತ ಮಾತಿದೆ. ಇಲ್ಲಿ ಅವರು ಹೇಳಿದ ಹಾಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಇವತ್ತು ತುಂಬಾ ಜನ ಹಿಜಾಬ್ ಹಾಕ್ತಾ ಇಲ್ಲ. ಕೆಲವು ಕಾಲೇಜುಗಳಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಮಕ್ಕಳು ಹಿಜಾಬ್ ಹಾಕೊಂಡು ಬರ್ತಾ ಇದ್ರು. ಆದ್ರೆ ಉಡುಪಿಯ ಪ್ರಕರಣದ ನಂತರ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಉಡುಪಿಯ ನಂತರ ಕುಂದಾಪುರಕ್ಕೆ ಹೋಯ್ತು, ಉಳಿದ ಭಾಗಗಳಿಗೆ ಹೋಯ್ತು. ಈ ಕುಂದಾಪುರದಲ್ಲಿ ಜೂನಿಯರ್ ಕಾಲೇಜ್ನಲ್ಲಿ ಒಂದು 2-3 ಜನ ವಿದ್ಯಾರ್ಥಿನಿಯರು ಮಾತ್ರ ಹಾಕ್ತಾ ಇದ್ರು ಹಿಜಾಬ್, ಹಿಂದಿನೊಂದನ್ನು ಮತ್ತೆ ಯಾರು ಹಾಕ್ತಾ ಇರಲಿಲ್ಲ. ಆದ್ರೆ ಏಕಾಏಕಿ ಅಲ್ಲಿದ್ದಂತ 29 ಜನ ಹೆಣ್ಣು ಮಕ್ಕಳ ಹತ್ರ ಹಿಜಾಬ್ ಹಾಕಿಸೋದು ಯಾರು? ಅದು ಅದ್ರ ಹಿಂದಿರುವಂತ ಶಕ್ತಿ ಯಾವುದು? ನಮ್ಮ ಈಗ ಆತಂಕ ಇರುವುದೇನು ಕೇಳಿದ್ರೆ, ಇದು ಹಿಜಾಬನ್ನ ನೆಪವಾಗಿಟ್ಟುಕೊಂಡು ಇಲ್ಲ ಇದರ ಹಿಂದೆ ಬಹಳ PFI ಮತ್ತು STI ಬಹಳ ಅವ್ರಿಗೊಂದು ಒಳ್ಳೆ ವಿಚಾರ ಸಿಕ್ಬಿಡ್ತು ಪ್ರವೋಕ್ ಮಾಡ್ಲಿಕ್ಕೆ, ಮಕ್ಕಳಲ್ಲಿ ವಿಷ ಬೀಜ ಬಿಟ್ಲಿಕ್ಕೆ ಎಲ್ಲಾ ಸಂಘಟನೆಗಳಿಗೂ ಒಂದು ವಿಷಯ ಸಿಕ್ಬಿಡ್ತು. ಇದು ರಾಜಕೀಯ ಮಾಡುವ ವಿಚಾರಗಳಲ್ಲ. ಇದರಲ್ಲಿ ರಾಜಕೀಯ ಪಕ್ಷಗಳು ಕೆಸರೆ ಎರಚಾಟ ಮಾಡ್ತಾ ಇದ್ದಾವೆ. ಆದರೆ ಇದು ರಾಜಕೀಯದ ವಿಚಾರಗಳಲ್ಲ. ಹಿಂದಿನ ನಾವು CA NRC ವಿರುದ್ಧದ ಶಾಹೀನ್ ಬಾಗಿನ ಘಟನೆಯನ್ನು ನೋಡ್ಬೋದು, ಬೆಂಗಳೂರಿನಲ್ಲೇ DJ ಹಳ್ಳಿ KJ ಹಳ್ಳಿ ಘಟನೆ ನೋಡ್ಬೋದು, ಮತ್ತೆ ಮಂಗಳೂರಿನಲ್ಲಿ ಆದಂಥ CA ವಿರುದ್ಧದ ಪ್ರೊಟೆಸ್ಟ್ ನೋಡಿರ್ಬೋದು. ಈ ಎಲ್ಲದರ ಹಿಂದೆ ಇದ್ದದ್ದು ಯಾವುದು ಕೇಳಿದ್ರೆ PFI. ಇದರ ಉದ್ದೇಶ ಏನು ಕೇಳಿದ್ರೆ, ಈ ಬೇರೆ ಬೇರೆ ಹೆಸರಿನಲ್ಲಿ ಗಲಭೆಗಳನ್ನ ಅರಾಜಕತೆಗಳನ್ನ ಸೃಷ್ಟಿ ಮಾಡಬೇಕು ಅಂತ. ಈಗ ಎಲ್ಲರಿಗೂ ಆತಂಕ ಇರುವುದು ಏನು ಕೇಳಿದ್ರೆ, ಈ ಹಿಜಾಬಿನ ಪ್ರಕರಣದ ಹಿಂದೆ ಇರುವುದು ಯಾರು ಕೇಳಿದ್ರೆ ಅದೇ PFI ನ ವಿದ್ಯಾರ್ಥಿ ಸಂಘಟನೆ CFI. ಇವತ್ತು ಕುಂದಾಪುರದ ಘಟನೆ ಆಗಬೇಕಾದ್ರೆ ಇಲ್ಲಿ ನಾವು ನೋಡಿದ್ದೇವೆ, ಒಂದು ಅನೇಕ ಜನ STPI ನ ಕಾರ್ಯಕರ್ತರು ಚಾಕುಗಳನ್ನು ಹಿಡ್ಕೊಂಡು ಬಂದು ಅನುಮಾನಾಸ್ಪದವಾಗಿ ತಿರುಗ್ತಾ ಇದ್ದದ್ದು, ಪೊಲೀಸ್ನವರು ಅರೆಸ್ಟ್ ಮಾಡಿರುವಂತದ್ದು, ಇನ್ನೂ 2-3 ಜನ ತಲೆಮರೆಸಿಕೊಂಡಿರುವಂತದ್ದು. ಹೈದರಾಬಾದ್ HYC ಅನ್ನುವಂತ ಒಂದು ಸಂಘಟನೆ, ಅದು ಇಲ್ಲಿ ಹಿಜಾಬಿನ ಪ್ರಕರಣ ಆದ ನಂತರ ಇಲ್ಲಿ ಬಂದಿರುವಂತದ್ದು. ಅವರೆಲ್ಲ ಹೈದರಾಬಾದಿನ HYCಗೂ ಇಲ್ಲಿ ಉಡುಪಿಯ ಹಿಜಾಬಿಗೂ ಏನ್ ಸಂಬಂಧ? ಅವ್ರು ಯಾಕೆ ಬರ್ತಾರೆ ಇಲ್ಲಿ? ಅವ್ರ ಉದ್ದೇಶ ಏನು? ಹಾಗಾಗಿ ಇದರ ಹಿಂದೆ ಇರುವಂತದ್ದು ಆಂತರಿಕ ಸುರಕ್ಷತೆಗೆ ಸಂಬಂಧಪಟ್ಟ ವಿಷಯ. ಇದು ಹಿಜಾಬ್ ಅನ್ನ ನೆಪವಾಗಿ ಇಟ್ಟುಕೊಂಡದ್ದು ಮಾತ್ರ. ಕೊನೆಯದಾಗಿ ಸಂಕೇತ್ ಏಣಗಿ ಅವರ ರಿಯಾಕ್ಷನ್ ಪಡ್ಲಿಕ್ಕೆ ಬಯಸ್ತೀನಿ ಸರ್. ಇದು ವಾದ ಪ್ರತಿವಾದಗಳು ನಡೀತಾ ಇದೆ, ಇನ್ನೂ ಕೂಡ ಏರಿಂಗ್ ಮುಂದುವರೆದಿರುವಂತದ್ದು, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಸರ್ಕಾರ ಮಧ್ಯಂತರ ಆದೇಶವನ್ನಾದ್ರೂ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಮುಂದೆ ಆಗ್ಬೇಕಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರನೇ ಭಯ ಪಡ್ತಾ ಇದೆಯಾ ಅಂತ, ನಮ್ ಕೈಲಿ ಆಗಲ್ಲ ಅನ್ನುವ ರೀತಿಲಿ. ಸರ್ ಒಂದು ವಿಷಯ ಇದೆ ಇಲ್ಲಿ, ಒಂದ್ ನಿಮಿಷ ಸರ್. ಈಗ ಇವರು ಹೇಳಿದ್ರಲ್ಲ, ಈಗ ಮಾತಾಡ್ತಾ ಹೇಳಿದ್ರು, ಅಲ್ಲಿ ಹಿಜಾಬ್ ಅನ್ನು ಹಾಕಿಕೊಂಡು ಬರುವ ಹಿಂದ್ಗಡೆ ಬೇರೆ ಸಂಘಟನೆ ಹೆಸರು ಹೇಳಿದ್ರು. ಅದು ಕಾನೂನು ರೀತಿಯಲ್ಲಿ ಯಾವ್ದು ತಪ್ಪು ಅನ್ನೋದನ್ನ ಅಲ್ಲಿ ವ್ಯವಸ್ಥೆಗಳು ಅದನ್ನ ತೀರ್ಮಾನ ಮಾಡ್ಲಿ, ಬೇರೆ ವಿಷಯ. ಆದ್ರೆ ಇಲ್ಲೂ ಕೂಡ ಕೇಸರಿ ಶಾಲು ಹಾಕೋ ಬಂದು ನಮ್ಮ ಮಕ್ಕಳಿಗೆ ಪ್ರಚೋದನೆ ಕೊಡ್ತಾರೆ. ಎಲ್ಲದೂ ಕೂಡ ತಪ್ಪೆ, ಎಲ್ಲದೂ ಕೂಡ ತಪ್ಪೆ. ಅದು ಕೂಡ ತಪ್ಪು ಅಂತ ಕಾಣಿಸುತ್ತೆ. ಏನ್ ಹೇಳಿಕ್ ಬಯಸ್ತೀವಿ ನೋಡಿ, ಹಿಜಾಬ್ ಧರಿಸೋದು ಮೂಲಭೂತ ಹಕ್ಕು ಅಂತ ಏನ್ ಹೇಳ್ತಾರೆ, ಹಿಜಾಬ್ ಧರಿಸದೇ ಇರೋದು ಕೂಡ ಅವರ
ಹಕ್ಕು, ಬೇಕಾದ್ರೆ ಅವ್ರ ಸ್ವಾತಂತ್ರ್ಯ ಅಂತ ನಾನು ಹೇಳ್ತೇನೆ. ಈಗ ನಿನ್ನೆವರೆಗೆ ಹಿಜಾಬ್ ಧರಿಸಿದವರು ಇವತ್ತು ಧರಿಸ್ಬೇಕು ಅಂತಿಲ್ಲ, ನಾಳೆನೂ ಧರಿಸ್ಬೇಕು ಅಂತಿಲ್ಲ. ಅದು ಧರಿಸದೇ ಇರೋದು ಕೂಡ ಅವ್ರ ಸ್ವಾತಂತ್ರ್ಯ. ಅದೇ ರೀತಿ ನಿನ್ನೆವರೆಗೆ ಧರಿಸದೇ ಇದ್ದಂತವ್ರು ನಾಳೆನೂ ಧರಿಸಬಾರ್ದು ಅಂತಿಲ್ಲ, ಅವ್ರ ಸ್ವಾತಂತ್ರ್ಯ ಇದೆ, ಅವ್ರು ಬೇಕಾದ್ರೆ ಧರಿಸಬಹುದು. ಇದು ಎರಡನೇ ವಿಚಾರ. ಅದೇ ರೀತಿ ಬೇರೆ ಬೇರೆ ಧಾರ್ಮಿಕ ಪದ್ಧತಿಗಳನ್ನು ನಿನ್ನೆವರೆಗೆ ಆಚರಣೆ ಮಾಡಿದವರು ಇವತ್ತು ಆಚರಣೆ ಮಾಡಬಾರ್ದು ಅಂತಿಲ್ಲ, ನಿನ್ನೆವರೆಗೆ ಆಚರಣೆ ಮಾಡದೇ ಇದ್ದವ್ರು ಇವತ್ತು ಮಾಡಬಾರ್ದು ಅಂತನೂ ಇಲ್ಲ. ಅದು ಅವರವರ ವೈಯಕ್ತಿಕ ವಿಚಾರಗಳು, ಅವರವರ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತದ್ದು, ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಬರ್ತದೆ. ಈಗ ಎಲ್ಲಾ ಹೊರತಾಗಿ ಪ್ರಶ್ನೆ ಬಂದಿರೋದು ಏನಂದ್ರೆ, ಕೋರ್ಟ್ ಆವರಣದಲ್ಲಿ ಇರೋದು ಯಾವ ವಿಚಾರ ಅಂದ್ರೆ, ಧಾರ್ಮಿಕ ಪದ್ಧತಿಗಳನ್ನ ಶಾಲೆಯಲ್ಲಿ ಅನುಸರಿಸಬಹುದೋ ಇಲ್ವೋ, ಇಷ್ಟೇ ಬಂದಿರೋದು. ಧಾರ್ಮಿಕ ಪದ್ಧತಿ ಸುಳ್ಳು ಅನ್ನಕ್ಕಾಗಲ್ಲ, ಅನುಸರಿಸೋಕ್ ಹಕ್ಕಿಲ್ಲ ಅನ್ನಕ್ಕಾಗಲ್ಲ. ಅನುಸರಿಸೋದಕ್ ಹಕ್ಕಿದೆ, ಧಾರ್ಮಿಕ ಪದ್ಧತಿ ಇರೋದಿದೆ. ಆದ್ರೆ ಶಾಲೆಯ ಆವರಣದಲ್ಲಿ ಧಾರ್ಮಿಕ ಪದ್ಧತಿಗಳನ್ನ ಅನುಸರಿಸಬಹುದಾ ಏನೋ. ಅಕಸ್ಮಾತ್ ಅವ್ರು ಅನುಸರಿಸಬಾರದು ಅಂತಂದ್ರೆ ಅವರ ಧಾರ್ಮಿಕ ಹಕ್ಕನ್ನ, ಸ್ವಾತಂತ್ರ್ಯವನ್ನ, ಮೂಲಭೂತ ಹಕ್ಕನ್ನ ಏನಾದ್ರೂ ಮೊಟಕುಗೊಳಿಸಿದಂಗ ಆಗತ್ತೋ ಏನೋ ಅನ್ನೋದು ಬಹಳ ಇದು ಸಂವಿಧಾನಾತ್ಮಕ ಪ್ರಶ್ನೆ. ಇದನ್ನ ನಾವೆಲ್ಲ ಡಿಬೇಟ್ ನಲ್ಲಿ ಕುತ್ಕೊಂಡು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಬಹಳ ಕ್ಲಿಷ್ಟಕರವಾದ ಸಂಗತಿ ಇದು. ಇದು ಧಾರ್ಮಿಕ ಪದ್ಧತಿಗಳನ್ನ, ಯಾವುದೇ ಧಾರ್ಮಿಕ ಪದ್ಧತಿಗಳನ್ನ ಶಾಲೆಯಲ್ಲಿ ಆಚರಿಸಬಾರದು, ಅವಕಾಶ ಇಲ್ಲ ಅಂತಂದ್ರೆ ಯಾವ್ಯಾವ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಆ ತೀರ್ಪಿನ ನಿರೀಕ್ಷೆಯಲ್ಲೇ ಇರುವಂತದ್ದು. 3 ಜನಕ್ಕೂ ಕೂಡ ಧನ್ಯವಾದ ಇಷ್ಟು ತನಕ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ರಾಜ್ಯದಲ್ಲಿ ಮತ್ತೊಂದು ವಿಚಾರ, ಜಮೀರ್ ಅಹಮದ್ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲೇ ಒಂದು ಗುಂಪು ಜಮೀರ್ಗೆ ಸಪೋರ್ಟ್ ಅನ್ನ ಮಾಡಿದ್ರೆ, ಮತ್ತೊಂದು ಗುಂಪು ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ, ಇನ್ಕ್ಲೂಡಿಂಗ್ ಕೆಪಿಸಿಸಿ ಅಧ್ಯಕ್ಷರನ್ನ ಸೇರಿದಂತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೆಲವೊಂದು ವಿಚಾರಗಳನ್ನ ವಿವಾದ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಕೆಲವು ರಾಜಕೀಯ ನಾಯಕರುಗಳಿರ್ತಾರೆ. ಆ ಸಾಲಿನಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಬರ್ತಾರೆ. ಹಿಜಾಬ್ ಬುರ್ಕಾ ಹಾಕದಿರುವಂತದ್ದೇ ರೇಪ್ಗೆ ಕಾರಣ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿವಾದಗಳಿಗೆ ಕಾರಣವಾಗಿದೆ. ಇನ್ಕ್ಲೂಡಿಂಗ್ ಕೆಲವು ಕಾಂಗ್ರೆಸ್ನ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ, ಜೆಡಿಎಸ್ ನಾಯಕರು ಮಾತನಾಡಿದ್ರೆ ಒಂಥರ, ಕಾಂಗ್ರೆಸ್ನಲ್ಲೇ ಕೆಲವರಿಗೆ ಅದಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇದೆ. ನನ್ನ ಹೇಳಿಕೆಯಲ್ಲಿ ತಪ್ಪಿಲ್ಲ, ಕ್ಷಮೆ ಕೇಳಲ್ಲ ಅಂತ ಜಮೀರ್ ಹೇಳ್ತಿದ್ದಾರೆ. ಜಮೀರ್ ಹೇಳಿಕೆ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಷಮೆ ಕೇಳಿ ಹೇಳಿಕೆಯನ್ನ ಹಿಂಪಡಿಲಿಕ್ಕೆ ಸೂಚಿಸಿದ್ರು ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಹೇಳಿದ ಮೇಲೂ ಕೂಡ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರ ಹೇಳಿಕೆಯನ್ನ ವಾಪಸ್ ಪಡೀಲಿಕ್ಕೆ ಸೂಚಿಸ್ತೀನಿ ಅಂತಲೂ ಕೂಡ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ತಮ್ಮ ಹೇಳಿಕೆಗೆ ಅವರು ಸ್ಟ್ಯಾಂಡ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ವಾಪಸ್ ಆ ಹೇಳಿಕೆಯಿಂದ ಹಿಂದೆ ಸರಿಯಲ್ಲ ಅಂತ. ಬಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮಾತ್ರ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಕ್ಷಮೆ ಕೇಳಬೇಕು ಅಂತ. रखने का मतलब क्या है, ये हिजाब क्या औरत बच्ची जो होती है, जो बड़ी होने के बाद जो है उनको गोशे पर्दे में रखते हैं, यानी उसकी खूबसूरती होती है, अब उसकी खूबसूरती दिखनानी चाहिए, उसकी खूबसूरती छुपाने के लिए वो रखा जाता है. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है, ये गोशे पर्दे में नहीं होने की वजह से. हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है, ये गोशे पर्दे में नहीं होने की वजह से. हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है, ये गोशे पर्दे में नहीं होने की वजह से. ಅವರು ನಮ್ಮ ಪಕ್ಷದ ಏನು ಹೇಳಿಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ. ನಾನು ನಮ್ಮ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್. ಯಾರಿಗೂ ಈ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದೆ, ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೇನು ಎಕ್ಸ್ಪ್ಲನೇಷನ್ ಕೇಳಬೇಕು ಕೇಳ್ತೀನಿ. ನಾವು ವಿ ಕಂಡಮ್ ದ ಸ್ಟೇಟ್ಮೆಂಟ್, ವಿ ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಐ ವಿಲ್ ಆಸ್ಕ್ ಹಿಮ್ ಟು ವಿಡ್ರಾ ಇಟ್ ಅಂಡ್ ಅಪಾಲಜಿ. ಏನು ಹೇಳಿಕೆ ಕೊಟ್ಟಿದ್ದೆ ನಾನು ನೆನ್ನೆ ಹಿಜಾಬ್ ಬಗ್ಗೆ, ಹೆಣ್ಮಕ್ಳು ಹಿಜಾಬ್ ಹಾಕೊಳ್ಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕಾರಣ ಹೇಳಿದ್ದೀನಿ. ನಾನು ಯಾವ ಕಾರಣಕ್ಕೆ ಅವ್ರು ಹಿಜಾಬ್ ಹಾಕೊಳ್ತಾರೆ, ಅದರಿಂದ ಏನು ಲಾಭ ಅಂತ ನೆನ್ನೆ ಬಿಡಿಸಿ ಹೇಳಿದ್ದೀನಿ ನಾನು. ಯಾವ ಕಾರಣಕ್ಕೆ ಹಿಂಪಡಿಬೇಕು? ನಾನೇನಿಗೆ ಹಿಂಪಡಿಲಿಲ್ಲ. ನಾನಂತ ಹೇಳಿಕೆ ಕೊಟ್ಟಿಲ್ಲ. ನಾನು ಹಿಂಪಡಿಯೋಕ್ಕೆ
ನಾನೇನಂತ ಹೇಳಿಕೆ ಕೊಟ್ಟಿದ್ದೀನಿ ನಾನು? ಕ್ಷಮೆ ಕೇಳಬೇಕು ಅಂತ ಹೇಳಿ ಯಾರು ಕ್ಷಮೆ ಕೇಳಬೇಕು? ಯಾರು ಕೇಳಬೇಕು ಕ್ಷಮೆ ಅಂತ? ಏನು ಹೇಳಿಕೆ ಹೇಳಿದ್ದೀನಿ ನಾನು ಕ್ಷಮೆ ಕೇಳೋಕ್ಕೆ? ನಾನು ಹಿಜಾಬ್ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಅವ್ರೇನೋ ಹೇಳಿದ್ರು. ನಾವು ಹಿಜಾಬ್ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಜಮೀರ್ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷ. ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತರ್ತಾ ಇದೆ. ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು. ಜಮೀರ್ ಅಹಮದ್ ಕೊಟ್ಟಂತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲೂ ಕೂಡ ಅಸಮಾಧಾನ ಇರುವಂಥದ್ದು. ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಸಿದ್ದರಾಮಯ್ಯನವರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಬಾರ್ದಿತ್ತು, ಮಾತನಾಡಿದ್ದಾರೆ, ಹೇಳಿ ಅವರಿಗೆ ಬುದ್ಧಿ ಮಾತು ಅನ್ನುವಂಥ ಸುದ್ದಿಗಳನ್ನ ಕೂಡ ಮುಚ್ಚಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೋಡಬೇಕು ಸಿದ್ದರಾಮಯ್ಯನವರು ಬುದ್ಧಿ ಹೇಳ್ತಾರಾ ಅಥವಾ ಜಮೀರ್ ಅಹಮದ್ ಅವರು ಇದೇ ಸ್ಟ್ಯಾಂಡ್ನಲ್ಲೇ ಮುಂದುವರಿತಾರಾ ಅಂತ. रखने का मतलब क्या है? ये हिजाब क्या औरत बच्ची जो होती है, जो बड़ी होने के बाद जो है उनको गोशे पर्दे में रखते हैं, यानी उसकी खूबसूरती होती है। अब उसकी खूबसूरती दिखनानी चाहिए, उसकी खूबसूरती छुपाने के लिए वो रखा जाता है। आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है। वजह क्या है? ये गोशे पर्दे में नहीं होने की वजह से। हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है। वजह क्या है? ये गोशे पर्दे में नहीं होने की वजह से। हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है। वजह क्या है? ये गोशे पर्दे में नहीं होने ಹಿಜಾಬ್ ಇವರೇ ಹುಟ್ಟಾಕಿದ್ದು, ಆ ಇಶ್ಯೂ ಮಾಡಿದವರೇ ಇವರು. ಕೇಸಿ ಶಾಲೆಗಳನ್ನು ಮಕ್ಕಳಿಗೆ ಹಾಕಿ ಕಳಿಸಿದವರೇ ಇವರು. ಅದನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅದೇ ನಾವೇನು ಹೇಳೋದಲ್ಲ, ಈಶ್ವರಪ್ಪನೇ ಸೂರತ್ತಿಂದ ತರಿಸಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಶ್ವರಪ್ಪ ಎಷ್ಟು ಆಕ್ಚುಲಿ ಅವ್ರ ಮೇಲೆ ಕ್ರಮ ತಗೋಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು ಅವ್ರ ಮೇಲೆ. ಕೆಂಪು ಕೋಟೆ ಮೇಲೆ ಈ ರಾಷ್ಟ್ರಧ್ವಜ ಹಾರಾಡೋ ಕಡೆ ನಾವು ಇದನ್ನು ಹಾಕ್ತೀವಿ ಅಂತ ಹೇಳೋದು ಇದೆಯಲ್ಲ, ಅದು ದೇಶದ ಬಗ್ಗೆ ದೇಶಭಕ್ತಿ ಇರ್ತಕ್ಕಂಥವ್ರು ಮಾತನಾಡ್ತಕ್ಕಂಥ ಮಾತುಗಳಲ್ಲ ಅವು. ಸೊ ಅದಕ್ಕೋಸ್ಕರವಾಗಿ ಆಮೇಲೆ ಇದ್ರ ಜೊತೆಗೆ ಹಿಜಾಬ್ ಜೊತೆಗೆ ನಾರಾಯಣ್ ಗುರು ಅವ್ರದ್ದು ಟ್ಯಾಬ್ಲೋ ರಿಪಬ್ಲಿಕ್ ಡೇನಲ್ಲಿ ಅದನ್ನು ಪ್ರದರ್ಶನ ಬಿಡಲಿಲ್ಲ ಮಾಡೋಕ್ಕೆ, ಅದನ್ನು ಸೇರಿಸ್ಕೊಂಡು ಮಾಡಿದ್ದೀವಿ. ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿಜಾಬ್ ಧರಿಸ್ತಾ ಇರೋದಕ್ಕೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪಕ್ಷ ಶಾಸಕರು ಜಮೀರ್ ಅಹಮದ್ ಹೇಳಿದ್ದಾರೆ, ಏನು ಹೇಳ್ತೀರಿ ಸರ್? ಇಲ್ಲ, ಆ ಬಗ್ಗೆ ನನಗೇನು ವಿಚಾರ ಗೊತ್ತೂ ಇಲ್ಲ, ನಮ್ಮ ಅಂಥ ಒಂದು ಸಬ್ಜೆಕ್ಟು ಇಲ್ಲ. ಹಿಜಾಬ್ ನಮ್ಮ ಧಾರ್ಮಿಕತೆಯ ಒಂದು ವಿಧಿವಿಧಾನಗಳ ಪ್ರಕ್ರಿಯೆ. ಇದರಲ್ಲಿ ಶಿರವಸ್ತ್ರ ವಹಿಸುವ ನಮ್ಮ ಮಹಿಳೆಯರು, ಹುಡುಗಿಯರು ಶಿರವಸ್ತ್ರ ಹಾಕ್ತಿರೋದು ಒಂದು ಭಾಗ ಅಷ್ಟೇ, ಬೇರೆ ವಿಚಾರ ನಮಗೇನು ಗೊತ್ತಿಲ್ಲ. ಇದು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ವೈಯಕ್ತಿಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅದ್ರ ಬಗ್ಗೆ ಹೆಚ್ಚು ಟೀಕೆ ಟಿಪ್ಪಣಿ ಇಲ್ಲ. ನಾನು ಸಮರ್ಥನೆ ಮಾಡೋದು ಬಿಡೋದು ಪ್ರಶ್ನೆ. ಅವ್ರದ್ದು ವೈಯಕ್ತಿಕವಾದ ಹೇಳಿಕೆ, ಅದು ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅದು ಅವ್ರ ಸಮುದಾಯಕ್ಕೆ ಆಗಿರ್ತಕ್ಕಂಥ ನೋವನ್ನು ಅವ್ರು ಹೇಳಿರ್ಬೋದು. ಅದು ಅವರ ವೈಯಕ್ತಿಕ ಹೇಳಿಕೆ. ಈಗಾಗಲೇ ಕೆಪಿಸಿ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಈ ಹಿಜಾಬ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಕೂಡ ಹೇಳಿದ್ದೀವಿ. ನೇರವಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಹೊಣೆ. ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಆಗಿತ್ತು. ಇನ್ನು ಬಿಜೆಪಿ ನಾಯಕರಂತೂ ಹಿಗ್ಗಾಮುಗ್ಗಾ ಜಾಡ್ಸ್ಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹಿಜಾಬ್ ಧರಿಸದಿದ್ರೆ ರೇಪ್ ಹೆಚ್ಚಾಗುತ್ತವೆಂಬ ಜಮೀರ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ತ್ರೇತಾಯುಗದಲ್ಲಿದ್ದಾರಾ? ಜಮೀರ್ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. का मतलब क्या है? ये हिजाब क्या औरत बच्ची जो होती है, जो बड़ी होने के बाद जो है उनको गोशे पर्दे में रखते हैं, यानी उसकी खूबसूरती होती है। अब उसकी खूबसूरती दिखनानी चाहिए, उसकी खूबसूरती छुपाने के लिए वो रखा जाता है। आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है। वजह क्या है? ये गोशे पर्दे में नहीं होने की वजह से। हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है।
वजह क्या है? ये गोशे पर्दे में नहीं होने की वजह से हिंदुस्तान ಸಂಬಂಧಗಳ ಬಗ್ಗೆ ಅವರಿಗೆ ಸರಿಯಾದ ಅರ್ಥವನ್ನು ಕಲ್ಪನೆ ಮಾಡುವಂತ ಮನೋಭಾವದಲ್ಲಿ ಅವರು ಇಲ್ಲ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದು ಬಂದವರು. ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ, ನಮ್ಮ ದೇಶದಲ್ಲಿ ಒಂದು ಸಂಬಂಧ ಇದೆ. ನಮ್ಮ ಮನೆಯಲ್ಲಿ ನಾವು ನಮ್ಮ ಎಲ್ಲರನ್ನು ಕೂಡ ಅಣ್ಣ, ಅಕ್ಕ, ತಂಗಿ, ತಮ್ಮ, ಅಜ್ಜ, ಅಜ್ಜಿ, ಈ ರೀತಿ ಪ್ರಿಯತಮ, ಗಂಡ, ಈ ರೀತಿ ಎಲ್ಲ ಭಾವನೆಯಿಂದ ನಾವು ನೋಡ್ಕೊಳ್ತಾ ಇದ್ದೇವೆ. ಆದ್ರಿಂದ ಸೌಂದರ್ಯದ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾರೆ. ಸೌಂದರ್ಯ ಎನ್ನುವುದು ಎಲ್ಲರ ಹತ್ರನೂ ಇದೆ. ಗಂಡಸರದ್ದು ಸೌಂದರ್ಯ ಇರ್ತದೆ, ಹೆಣ್ಣು ಮಕ್ಕಳ ಹತ್ರ ಸೌಂದರ್ಯ ಇರ್ತದೆ. ಆದ್ರಿಂದ ನಮ್ಮ ಸಂಸ್ಕಾರ ನಮಗೆ ತಿಳಿಸ್ಕೊಡೋದು ಸೌಂದರ್ಯ ಇರುವುದು ನಿನ್ನ ನಡೆಯಲ್ಲಿ, ನಿನ್ನ ನುಡಿಯಲ್ಲಿ, ನಿನ್ನ ಸಂಸ್ಕಾರದಲ್ಲಿ. ಇದರಲ್ಲಿ ಸೌಂದರ್ಯ ಇರಬೇಕು. ಸೌಂದರ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೋಡ್ತಾರೆ, ಸ್ವಾಭಾವಿಕವಾಗಿ ನೋಡಿ ಆನಂದಿಸಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಆದ್ರೆ ಅದು ವ್ಯತಿರೇಕಕ್ಕೆ ಹೋಗಬಾರ್ದು. ಆ ನಿಟ್ಟಿನಲ್ಲಿ ಬಹುಶಃ ನನಗೆ ಅನಿಸೋದು ಸೌಂದರ್ಯ. ಜಮೀರ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ ಮಾತ್ರ ಮನುಷ್ಯರು ಅಂತಕ್ಕಂಥವ್ರು ಅವ್ರಿಗೆ ತಿಳುವಳಿಕೆನೇ ಇಲ್ಲ, ಅವರು ಪಶುಗಳು, ಅವರಿಗೆ ಜ್ಞಾನವೇ ಇಲ್ಲ, ಅಜ್ಞಾನದ ಅಂಧಕಾಲದಲ್ಲಿದ್ದಾರೆ. ಹಿಜಾಬ್ ಧರಿಸ್ಕೊಂಡು ಹೋಗ್ಬಿಟ್ರೆ ಯುವತಿಯರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಧರಿಸದೇ ಇದ್ದರೆ ಕೂಡಲೇ ಅವರು ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ನಾನು DK ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಜಮೀರ್ ಅವ್ರ ಮೇಲೆ ಕೂಡಲೇ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಹಿಜಾಬ್ ಧರಿಸದೆ ಹೋಗ್ಬಿಟ್ರೆ ಮಹಿಳೆಯರ ಮೇಲೆ ಅತ್ಯಾಚಾರ. ಯಾಕೆ ಅಂಧಕಾರದಲ್ಲಿದ್ದಾರಾ? ನಾನು ಹಿಂದೂ ಮುಸ್ಲಿಂ ಅಂತ ಮಾತಾಡೋದೇ ಇಲ್ಲ. ನಾಳೆ ದಿನ ಹಾಗಾದ್ರೆ ಸ್ಪೋರ್ಟ್ಸ್ ಆಡುವಾಗ ಎಲ್ಲ ಹಾಕ್ಕೊಂಡು ಕಟ್ಕೊಂಡು ಮಾಡಿದರೆ ಹೆಣ್ಮಕ್ಳು ಸ್ಪೋರ್ಟ್ಸ್ ಆಡೋಕ್ಕಾಗತ್ತಾ? ಇವತ್ತು ಭಾರತ ದೇಶಕ್ಕೆ ಎಷ್ಟೊಂದು ಮೆಡಲ್ಗಳನ್ನು ತಂದಿದ್ದಾರೆ. ಕುಸ್ತಿ ಆಡಬೇಕಾದ್ರೆ, ಬಾಕ್ಸಿಂಗ್ ಮಾಡಬೇಕಾದ್ರೆ, ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಹಿಜಾಬು, ಪ್ಯಾಂಟು ಎಲ್ಲ ಹಾಕ್ಕೊಂಡು ಮಾಡೋಕ್ಕಾಗತ್ತಾ? ಮತ್ತು ಪೈಲಟ್ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಲ್ಲ. ಖಂಡಿತ ಇದು ಲಿಂಗಭೇದ ಮಾತ್ರವಲ್ಲ, ಹೆಣ್ಣು ಮಕ್ಕಳನ್ನು ಯಾವುದೋ ರೂಪದಲ್ಲಿ ಇವತ್ತು ನಾವು ಅವರನ್ನು ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನು ದಮನ ಮಾಡ್ತಕ್ಕಂಥದ್ದು, ಸೆಕ್ಸ್ ಸ್ಲೇವ್ಗಳಾಗಿ ತಾಲಿಬಾನಲ್ಲಿ ತುಂಬಾ ಇದೆ. ಹೋಗ್ಲಿ, ಇವರೆಲ್ಲ ಮಹಾನ್ ವೀರರೆಲ್ಲ ಅಲ್ಲಿ ಹೋಗ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅವರನ್ನ ISISಗೆ ಸೇರಿಸ್ತಾ ಇದ್ದಾರೆ, ಭಯೋತ್ಪಾದನೆಗೆ ದುಡ್ತಾ ಇದ್ದಾರೆ, ಹ್ಯೂಮನ್ ಬಾಂಬ್ಸ್ ಆಗಿ ಬಳಸ್ತಾ ಇದ್ದಾರೆ. ಅವರನ್ನ ಮೊದಲು ಲಿಬರೇಟ್ ಮಾಡಲಿ. ಇಲ್ಲಿ ಹಾಗಾದ್ರೆ ಪ್ರಗತಿಪರ ಮುಸ್ಲಿಂ ಹೆಣ್ಮಕ್ಳು ಬುರ್ಕಾ ಹಾಕ್ದಲ್ಲೇ ಇರ್ತಕ್ಕಂಥವ್ರು ಮತ್ತೆ ಹಿಜಾಬ್ ಹಾಕ್ದಲ್ಲೇ ಇರ್ತಕ್ಕಂಥ ಪ್ರಗತಿಪರ ಮುಸ್ಲಿಂ ಹೆಣ್ಮಕ್ಳಿಗೆ ಹಾಗಾದ್ರೆ ಬದುಕೋದಕ್ಕೆ ಹಕ್ಕೇ ಇಲ್ವಾ? ಹಾಗಾದ್ರೆ ತಂದೆ ಎದುರುಗಡೆನೂ ಹಾಕ್ಬೇಕಾ? ಗಂಡನ ಎದುರುಗಡೆನೂ ಹಿಜಾಬ್ ಹಾಕ್ಬೇಕಾ? ತಮ್ಮನ ಎದುರುಗಡೆನೂ ಹಾಕ್ಬೇಕಾ? ಅವ್ರೇನು ಪ್ರಾಣಿಗಳ? ಖಂಡಿತ ನಾನು ಇದನ್ನ ಅತ್ಯಂತ ಕಟುವಾಗಿ ವಿರೋಧ ಮಾಡ್ತೀನಿ. ಎಷ್ಟೊಂದು ಕಠಿಣವಾದ ಪ್ಲೇಸ್ಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆರ್ಮಿ ರಿಪೋರ್ಟಿಂಗ್ ಇರ್ಬೋದು, ವಾರ್ ಫೀಲ್ಡ್ ರಿಪೋರ್ಟಿಂಗ್ ಇರ್ಬೋದು, ಸ್ಪೋರ್ಟ್ಸ್ ರಿಪೋರ್ಟಿಂಗ್ ಇರ್ಬೋದು. ಅಷ್ಟೇ ಯಾಕೆ, ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಆದಾಗ ಓಡ್ಕೊಂಡೋಗಿ ಪಾಪ ಮೈಕ್ ಇಟ್ಕೊಳ್ಳೋದೇ ಕಷ್ಟ. ಅಂದರೆ ಅವರೆಲ್ಲರೂ ಕೂಡ ಹಿಜಾಬ್ ಹಾಕ್ಕೊಂಡು ಫುಲ್ಲು ಬುರ್ಕಾ ಹಾಕ್ಕೊಂಡು ಅವರನ್ನ ಏನು ಮಾಡಬೇಕು ಅಂತ ಇವ್ರು ಬಯಸ್ತಾ ಇದ್ದಾರೆ. ಇವ್ರ ಮನಸ್ಥಿತಿಯನ್ನು ಶಾಸಕ ಜಮೀರ್ ವಿರುದ್ಧ ಸಿದ್ದರಾಮಯ್ಯನವರಿಗೆ ಕಂಪ್ಲೇಂಟ್ ಅನ್ನ ಮಾಡಲಾಗಿದೆ ಅಂತ. ಹಿಜಾಬ್ ಬಗ್ಗೆ ಜಮೀರ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದರಿಂದ ನಾವು ತೀವ್ರ ಮುಜುಗರಕ್ಕೆ ಒಳಗಾಗ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯನವರಿಗೆ ದೂರನ್ನ ನೀಡಲಾಗಿದೆ. ಹಿಜಾಬ್ ಹಾಕದಿದ್ರೆ ರೇಪ್ ಆಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ರು ಜಮೀರ್. ಆ ಹೇಳಿಕೆಯನ್ನ ಹೇಗೆ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ನಾವು ಜಮೀರ್ಗೆ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಬಳಿ ಒತ್ತಾಯವನ್ನ ಮಾಡಲಾಗಿದೆ. ಸಿದ್ದರಾಮಯ್ಯನವರ ಶಿಷ್ಯ ಅಂತಾನೆ ಗುರುತಿಸ್ಕೊಳ್ತಾರೆ ಜಮೀರ್ ಅಹಮದ್ ಖಾನ್. ಅವರಿಗೆ ನೀವೇ ಸರಿ ಬುದ್ಧಿ ಹೇಳಿ ಸರ್ ಅಂತ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರಿಗೆ ದೂರನ್ನ ಕೊಟ್ಟಿದ್ದಾರೆ. ಇದು ಇವತ್ತಿನ ಇನ್ಸೈಟ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು